ಹಾಯ್ ಗೈಸ್, ಇವತ್ತು ನಾವು ಮಾತಾಡೋಣ ಒಡಿಯಾ ಇಂಡಸ್ಟ್ರಿಯಲ್ಲಿ ಒಂದು ನ್ಯೂ ಟೈಲರ್ ಇವತ್ತು ರಿಲೀಸ್ ಆಗ್ಯದ. ಚಂದ್ರಬನ್ಸಿ 3 ನಿಮಿಷ 4 ಸೆಕೆಂಡ್ ಇದು ಟೈಲರ್ ಅದ. ಫಿಲ್ಮ್ ಡೈರೆಕ್ಟರ್ ಇಬ್ಬರು ಅರ, ಯಶ್ ಎನ್ ಸುನೀಲ್ ಅರ. ಇಬ್ಬರು ಡೈರೆಕ್ಟರ್ ಫಿಲ್ಮ್ಗೆ ಇದ್ದ ಮೇಲೂ ಅದು ಟೈಲರ್ ಹೆಂಗೆ ರಿಲೀಸ್ ಆಗಬೇಕಿತ್ತು, ಒಂದು ಫೀಲ್ ಅಪ್ನೆ ನಮಗೆ ಅನಿಸ್ಬೇಕಿತ್ತು. ಥೋಡೆ ಬೂಸ್ ಬಂಪ್ಸ್ ಆಗೋದ್ರೆ ಥೋಡೆ ಸೀನ್ ಇರಬೇಕಿತ್ತು, ಶಾಕಿಂಗ್ ಮೂಮೆಂಟ್ ಇರಬೇಕಿತ್ತು ಆ ಟೈಲರ್ ಒಳಗೆ. ಅದು ನೋಡ್ಲಿಕ್ಕೆ ಪ್ರೆಸೆಂಟೇಷನ್ ಸರಿಯಾಗಿ ಅನಿಸ್ಬೇಕಿತ್ತು. ಬಟ್ ಇಲ್ಲ ಬಾಸ್, ಏನೋ ಫೀಲ್ ಅಪ್ಲ ಅನಿಸ್ಬೇಕಿತ್ತು. ಅದು ಫೀಲ್ ಎಲ್ಲೋ ಡಿಸಪಾಯಿಂಟ್ ಮಾಡಿದಾಗ ಒಂದು ಪಾಯಿಂಟ್ ನನಗೆ ಅನ್ಸದ ಪೂರಾ ಟೈಲರ್ ನೋಡೋ ಮಟ್ಟಿಗೆ. ಹಾಂ, ಥೋಡೆ ಸೀನ್ಸ್ ಆವ, ಥೋಡೆ ಆ್ಯಕ್ಷನ್ ಸೀನ್ಸ್ ಆವ, ಥೋಡೆ ರೊಮ್ಯಾಂಟಿಕ್ ಸೀನ್ ಆವ, ಥೋಡೆ ಫ್ಯಾಮಿಲಿ ಸೀನ್ಸ್ ಟೈಲರ್ ಒಳಗೆ ಇಟ್ಟಾರ. ಬಟ್ ಅದು ಅಟ್ರಾಕ್ಷನ್ ಮಾಡಲಾಗಿದೆ ಇದು ಪೂರಾ ಟೈಲರ್ ನೋಡೋ ಮಟ್ಟಿಗೆ. ಈಗ ನಾವು ಆ್ಯಕ್ಟರ್ ಬಗ್ಗೆ ನಾವು ಮಾತಾಡೋ ಫಿಲ್ಮ್ನಲ್ಲಿ ದೊಡ್ಡ ಆ್ಯಕ್ಟರ್ ಅರ ಸಿದ್ಧಾರ್ಥ್ ಮಹಾಪಾತ್ರ ಅವರು. ಥೋಡೆ ಮೂವಿಗಳು ಯೂಟ್ಯೂಬ್ದಾಗ ನಾನು ನೋಡಿನಿ ಅವ್ರದ್ದು. ಸೊ ಆ್ಯಕ್ಟಿಂಗ್ ಅವ್ರು ಸರಿಯಾಗಿರ್ತದೆ. ಬಟ್ ಈ ಫಿಲ್ಮ್ನಲ್ಲಿ ಅವ್ರಿಗೆ ಜಾಸ್ತಿ ರೋಲ್ ಇಲ್ಲ ನನಗೆ ಒಂದು ಪಾಯಿಂಟ್ ಅನ್ಸಿದೆ. ಯಾಕಂದ್ರೆ ಲಾಸ್ಟ್ ಒಂದು ಸಿದ್ಧಾರ್ಥ್ ಮಹಾಪಾತ್ರ ಆ್ಯಕ್ಷನ್ ಮಾಡ್ಲತ್ತ ನೋಡ್ರಿ, ಅದು ಸೀನ್ ನೋಡ್ರಿ ನೀವು, ಅದು ಬಿಲ್ಕುಲ್ ಎಲ್ಲಿ ಆ ಥರ ಅನ್ಸಲಾಗ್ಯದ ಫೀಲ್ ಅಪ್ಲೆ. ಹಾಗೆ ಇಲ್ಲಿ ಆಕಾಶ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಫಿಲ್ಮ್ನಲ್ಲಿ ಮೇನ್ ಆ್ಯಕ್ಟರ್ ಎಲ್ಲ ಥೋಡೆ ಆ್ಯಕ್ಷನ್ ಜಗದಾಗೆ ಸರಿಯಾಗವ. ಥೋಡೆ ರೊಮ್ಯಾಂಟಿಕ್ ಸೀನ್ನಲ್ಲಿ ಅವ್ರನ್ನೂ ಸೀನ್ಸ್ಗಳೆಲ್ಲ ಸರಿಯಾಗಿ ನಮಗೆ ಅನ್ಸವ. ಬಟ್ ಎಲ್ಲಂದ್ರೂ ಫ್ಯಾಮಿಲಿ ಸ್ಟೋರಿ ಬರ್ಲತ್ತದಲ್ಲ ಟೈಲರ್ ಒಳಗೂ, ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಮಾಡಿದೆ ನನಗೆ ಅನ್ಸ. ಯಾಕಂದ್ರೆ ಥೋಡೆ ಸೀನ್ ನೋಡೋ ಮಟ್ಟಿಗೆ. ಹಾಗೆ ವಿಲನ್ ಬಗ್ಗೆ ನಾವು ಮಾತಾಡ್ಬೇಕಂದ್ರು ಅದು ಸಮುದ್ರದಲ್ಲಿ ಪೂರಾ ಸೀನ್ ಅದು ನೋಡಿ. ನಾ ಟೀಸರ್ ಬಂದಿತ್ತು ಅವಾಗೂ ನಾ ಡಿಸ್ಕಸ್ನ ಮಾಡಿದೆ. ಇದು ಸ್ವಲ್ಪ ಟೈಲರ್ ಇನ್ನೂ ಬೆಟರ್ ಕ್ವಾಲಿಟಿದಾಗ ರಿಲೀಸ್ ಆಗಬೇಕಿತ್ತು. ಇನ್ನೊಂದು ಇವತ್ತು ಟೈಲರ್ ರಿಲೀಸ್ ಆಗಿದಿಲ್ಲ. ಸ್ವಲ್ಪ ಏನೋ ಡಿಸಪಾಯಿಂಟ್ ಮಾಡಿದಾಗ ಒಂದು ಪಾಯಿಂಟ್ ನನಗೆ ಅನ್ಸಿದೆ ಪೂರಾ ಟೈಲರ್ ನೋಡೋ ಮಟ್ಟಿಗೆ. ಹಾಂ, ಇದನ್ನು ಮೂವಿ ಒಡಿಯಾದಾಗೆ ರಿಲೀಸ್ ಆಗ್ತದ, ಇನ್ನೊಂದು ಲ್ಯಾಂಗ್ವೇಜ್ದಾಗ ಇದು ಮೂವಿ ರಿಲೀಸ್ ಆಗಿಲ್ಲ ಆ ಥರ ನನಗೆ ಅನ್ಸ್ಲತ್ತದ. ಪೂರಾ ಟೈಲರ್ ಕಾನ್ಸೆಪ್ಟ್ ಇದು ಪೂರಾ ಸ್ಟೋರಿ ನೋಡಿಗಿಸಿ ಬೇರೆ ಇಂಡಸ್ಟ್ರಿ ಆಗಲಿ ಮತ್ತು ಭೋಜ್ಪುರಿ ಇಂಡಸ್ಟ್ರಿಯಲ್ಲಿ ಆಗಲಿ ಒಂದು ನ್ಯೂ ಹೊಸ ಸ್ಟೋರಿಗಳಲ್ಲಿ ಡಿಫ್ರೆಂಟ್ ಸ್ಟೋರೀಸ್ಗಳು ಎಲ್ಲ ತರಬೇಕು. ಅವಾಗೆ ಪಬ್ಲಿಕ್ ನೋಡ್ಲಿಕ್ಕೆ ಇಷ್ಟ ಮಾಡ್ತದೆ. ಗುಜರಾತಿ ಇಂಡಸ್ಟ್ರಿ ನೀವು ನೋಡ್ರಿ, ವರ್ಷ್ ಮೂವಿ ತಂದಿತ್ತು ಬಾಲಿವುಡ್ದಾಗ. ರೀಸೆಂಟ್ಲಿ ಮೂವಿ ರಿಲೀಸ್ ಆಗಿದೆ, ಅದು ಶೈತಾನ್ ಮೂವಿ SLC. ಅದು ಕಾನ್ಸೆಪ್ಟ್, ಅದು ಸ್ಟೋರಿ ನೀವು ನೋಡ್ರಿ, ಎಷ್ಟು ಮಂದಿಗೆ ಇಷ್ಟ ಆಗಿತ್ತು. ಹಾಗೆ ಒಡಿಯಾ ಇಂಡಸ್ಟ್ರಿಯಲ್ಲಿ ಥೋಡೆ ಡಿಫ್ರೆಂಟ್ ಮೂವಿಗಳು ತರ್ಲತ್ತಾರ, ಬಟ್ ಕಂಟಿನ್ಯೂ ತರಲಾಗ್ಯಾರ. ಥೋಡೆ ರೀಸೆಂಟ್ಲಿ ನಾವು ಮಾತಾಡ್ಬೇಕಂದ್ರೆ ದಮನ್ ಮೂವಿ, ಬಹುಶಃ ಮಾನಸಿಕ ಕೆರಿಯರ್ದಾಗ ಒಂದು ಡಿಫ್ರೆಂಟ್ ಮೂವಿ ಆಗಿತ್ತು. ಹಿಂದಿದಾಗೂ ಅದು ಮೂವಿ ರಿಲೀಸ್ ಮಾಡಿದ್ರು. ಸೊ ಇದೇ ನಾ ಅಲ್ಲತ್ತೀನಿ. ಬೆಂಗಾಲಿ ಇಂಡಸ್ಟ್ರೀಸ್ ನಾವು ಮಾತಾಡ್ಬೇಕಂದ್ರೆ ಜಿ ಸೂಪರ್ ಸ್ಟಾರ್ದೇ ರೀಸೆಂಟ್ಲಿ ಮೂವಿ ರಿಲೀಸ್ ಆಗಿದೆ, ಭೂಮರ್ ಮೂವಿ. ಸೊ ಅದಕ್ಕೂ ಮುಟ್ಟ ಮಂದಿ ಕಾಮೆಂಟ್ ನನಗೆ ಮಾಡಿದ್ರು, ಅದು ಮೂವಿ ನೀವು ನೋಡ್ರಿ, ಇದ್ರ ಬಗ್ಗೆ ರಿವ್ಯೂ ಕೊಡೋ ಅಂತಂದರು. ಇನ್ನೊಂದು ಮಂದಿ ಕಾಮೆಂಟ್ ಮಾಡಿದ್ರು, ಭೋಜ್ಪುರಿ ಲಸೆ ಮತ್ತು ರಂಗ್ ದೆ ಬಸಂತಿ ಮೂವಿ ರಿಲೀಸ್ ಆಗಿದೆ, ನೀವು ಇನ್ನೂ ನೋಡಿಲ್ಲ ಅಂತ ನನಗೆ ಕೇಳಿದ್ರು. ಸರ್, ನಾವು ನೋಡ್ಬೇಕಂತ ನನಗೂ ಇಷ್ಟ ಆಯಿತು. ಇವತ್ತು ಮೂವಿ ರಿಲೀಸ್ ಆಗಿದೆ, ಓನ್ಲಿ ಭೋಜ್ಪುರಿದಾಗ ರಿಲೀಸ್ ಆಗಿದೆ. ಅದನ್ನು ಒಂದೇ ಶೋ ಅದ. ನಮ್ಮ ಮನೇಲಸ್ ಮುಟ್ಟ ದೂರ ಅದ್ರಿ ಥಿಯೇಟರು. ಸೊ ನಾಳೆಗೆ ನಾನು ಮೂವಿ ನೋಡ್ಲಿಕ್ಕೆ ಹೋಗ್ತೀನಿ. ಅದನ್ನು ಗೊತ್ತಿಲ್ಲ ಏನೋ ಶೋ ಚಾಲು ಆತಾವೇನೆ ಚಾಲು ಆಗಲ್ಲ. ಯಾಕಂದ್ರೆ 4 ಗಂಟೆಗೆ ಶೋ ಅದ, ಓಕೆನಾ. ಈಗ ನಾ ಅಲ್ಲಿ ಹೋದ್ಮೇಲೆ ಅದು ಶೋ ಚಾಲು ಆಗ್ಬೇಕು. ಆಲ್ರೆಡಿ ಟಿಕೆಟ್ ಅಂತ ಬುಕ್ ಮಾಡಿನ. ಸೊ ನಾಳೆಗೆ ಅಲ್ಲಿ ಥಿಯೇಟ್ರಿಗೆ ಹೋದ್ಮೇಲೆ ಗೊತ್ತಾಗ್ತದ ಶೋ ಚಾಲು ಮಾಡ್ತಾರ ಏನು ಚಾಲು ಮಾಡಲ್ಲ. ಯಾಕಂದ್ರೆ ಒಂದಿಬ್ಬರು ಸಲಕ್ಕೆ ಥಿಯೇಟ್ರ್ ಚಾಲು ಮಾಡಲ್ಲ. ಓಕೆ, ಆಲ್ಮೋಸ್ಟ್ ಒಂದು 30% 20% ಪಬ್ಲಿಕ್ ಥಿಯೇಟರ್ನಲ್ಲಿ ಇತ್ತಂದರೆ ಅವಾಗೆ ಶೋ ಚಾಲು ಮಾಡ್ತಾರೆ. 4 ಗಂಟೆ 10 ನಿಮಿಷಕ್ಕೆ ಶೋ ಅದ. ಇಲ್ಲೇ ಒಂದು 40 ಕಿಲೋಮೀಟ್ರ್ ದೂರ ಅದ ಥಿಯೇಟರ್ದು. ಸೊ ನಾಳೆಗೆ ನೋಡ್ಲಿಕ್ಕೆ ಕೋಶಿಶ್ ಮಾಡ್ತೀನಿ, ಟಿಕೆಟ್ ಅಂತ ಬುಕ್ ಮಾಡೀನಿ. ಸೊ ಮುಟ್ಟ ಮಂದಿ ನನಗೆ ಕಾಮೆಂಟ್ ಮಾಡಿದ್ರು, ಕಾಮೆಂಟ್ ಮಾಡಿಸಲಿಕ್ಕೆ. ಸೊ ನಿಮ್ಮ ಸಲಕ್ಕೆ ಅಷ್ಟು ದೂರ ಹೋಗಿ ನಾ ಮೂವಿ ನೋಡ್ಲಿಕ್ಕೆ ಹೊಲತ್ತಿನ. ಸೊ ಕಾಮೆಂಟ್ ಮಾಡೋಕ್ಕೆ ಧನ್ಯವಾದಗಳು. ಸೊ ನಾಳೆಗೆ ರಂಗ್ ದೆ ಬಸಂತಿ ಮೂವಿ ನೋಡ್ಲಿಕ್ಕೆ ಹೋಗ್ತೀನಿ. ಫೈನಲಿ ಭೋಜ್ಪುರಿ ಇಂಡಸ್ಟ್ರೀಸ್ ಫಸ್ಟ್ ಮೂವಿ ಥಿಯೇಟರ್ನಲ್ಲಿ ನೋಡ್ಲಿಕ್ಕೆ ಹೊಲತ್ತಿನ, ಯಾವಾಗ ಶೋ ಚಾಲು ಇತ್ತಂದ್ರೆ. ಸೊ ನಾಳೆಗೆ ಅಲ್ಲೇ ವಿಡಿಯೋ ಮಾಡ್ತೀನಿ ನಿಮಗೆ, ನಾ ಶೋ ಚಾಲು ಆಗ್ತದೆ ಏನು ಆಗಲ್ಲಂತ. ಹಾಗೆ ನಾವು ಮಾತಾಡ್ಬೇಕಾದ್ರೆ ರೀಸೆಂಟ್ಲಿ ಮೂವಿ ಮಾಲೆಗಿರಿ ಮೂವಿ ಅಲ್ಲಿ ಮತ್ತು ದಮನ್ ಮೂವಿ ಅಂತ ಥಿಯೇಟರ್ನಲ್ಲಿ ನೋಡಿನ. ಬಟ್ ಮಾಲೆಗಿರಿ ಮೂವಿ ನೋಡ್ಬೇಕಂದ್ರೆ ಒಂದು ಕ್ರೇಜಿಲೆಸ್ ನಾನು ವೆಯ್ಟ್ ಮಾಡ್ತಿದ್ದೆ. ಬಟ್ ಅದು ಮೂವಿ ಶೋ ಚಾಲೂನೇ ಆಗಲಿಲ್ಲ. ಹಂಗೆ ಅದನ್ನು ಶೋ ಚಾಲು ಆಗಲಿಲ್ಲ. ಅದನ್ನು ಮುಟ್ಟ ದೂರ ಶೋ ಆಗ್ದಿರು, ಅದನ್ನು ಒಂದೇ ಶೋ ಇತ್ತು. ಸೊ ನೈಟ್ ಶೋ ಇತ್ತು, ಅಸಲಿಕ್ಕೆ ಅದು ಮೂವಿ ನೋಡ್ಲಿಕ್ಕೆ ನನಗೆ ಆಗಲಿಲ್ಲ. ಸ್ವಲ್ಪ ಆ ಟೈಮ್ನಾಗ ನನ್ನ ಕೆಲಸನೂ ಬಂದಿತ್ತು ಸ್ವಲ್ಪ. ಸೊ ಅದು ರೀಸನ್ ಸಲಿಕ್ಕೆ ಅದು ಮೂವಿ ನೋಡ್ಲಿಕ್ಕೆ ಹೋಗಲಿಲ್ಲ. ಸೊ ಬುಕ್ಕಿಂಗ್ ಅಂತ ಮಾಡೀನಿ. ಈಗ ನಾಳೆಗೆ ಥಿಯೇಟ್ರಿಗೆ ಹೋದ್ಮೇಲೆ ಗೊತ್ತಾಗ್ತದೆ ಅದು ಶೋ ಆಗ್ತಾರ ಏನು ಹಾಕಲ್ಲ ಅಂತಿಗಿಸಿ. ಸೊ ಅಲ್ಲೇ ವಿಡಿಯೋ ಮಾಡಿಗಿಸಿ ನಿಮಗೆಲ್ಲ ಅಪ್ಡೇಟ್ ಕೊಡ್ತೀನಿ ಆ ಮೂವಿ ಬಗ್ಗೆದಾಗೆ. ದಿನ ಪರ್ಯಂತ ಚಂದ್ರವಂಶಿ ಅಚಂತಿ ಪರ್ಯಂತ ಚಂದ್ರವಂಶಿ ಟೈಲರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಓಕೆ ರೀ, ಅಂತ ಪರಿ ನನಗೆ ಏನು ಅಟ್ರಾಕ್ಷನ್ ಮಾಡಲಿಲ್ಲ ಟೈಲರ್ ಬಗ್ಗೆ ನಾನು ಮಾತಾಡ್ಲತ್ತೀನಲ್ಲ. ಸಿದ್ಧಾರ್ಥ್ ಮಹಾಪಾತ್ರ ಕ್ಯಾರೆಕ್ಟರ್ ಫಿಲ್ಮ್ನಲ್ಲಿ ಏನದನ್ನು ಅದು ಸ್ವಲ್ಪ ಫೀಲ್ ಅಪ್ಲೆ ನಮಗೆ ಅನಿಸ್ತದ. ಮತ್ತು ಆಕಾಶ್ ಕ್ಯಾರೆಕ್ಟರ್ ಸ್ವಲ್ಪ ಒಂದು ಲವ್ ಸ್ಟೋರಿ ಮೂವಿ, ಒಂದು ಫ್ಯಾಮಿಲಿ ಸ್ಟೋರಿ, ಒಂದು ಗ್ಯಾಂಗ್ಸ್ಟರ್ ಸ್ಟೋರಿ ಆದಲ್ಲ ಪೂರಾ ಟೈಲರ್ ಒಳಗೆ. ಅದು ಪ್ರೆಸೆಂಟೇಷನ್ ಸರಿಯಾಗಿ ನಮಗೆ ಅನಿಸ್ತದ. ಬಟ್ ಏನೋ ಮಿಸ್ಸಿಂಗ್, ಏನೋ ಫೀಲಿಂಗ್ ಅಪ್ಲೆ ನನಗೆ ಅನಿಸ್ಲಿಲ್ಲ ಪೂರಾ ಟೈಲರ್. ಓಕೆ, ನೀವು ಚಂದ್ರವಂಶಿ ಟೈಲರ್ ನೋಡಿಗೆ ನಿಮಗೆ ಹೆಂಗೆ ಸರ್ ಕಾಮೆಂಟ್ ಮಾಡಿ ಹೇಳ್ರಿ. ರಂಗ್ ದೆ ಬಸಂತಿ ಮೂವಿ ನೀವು ನೋಡಿದ್ಮೇಲೆ ನಿಮ್ಗೆ ಹೆಂಗೆ ಸರ್ ಅದನ್ನು ಕಾಮೆಂಟ್ ಮಾಡಿರಿ. ಹಾಗೆ ನಾಳೆಗೆ ನಾ ಡೆಫಿನೆಟ್ಲಿ ಅದು ಮೂವಿ ನೋಡಿಗೆ ರಿವ್ಯೂ ಕೊಡ್ಲಿಕ್ಕೆ ನಾನು ಕೋಶಿಶ್ ಮಾಡ್ತೀನಿ. ಸೊ ಇದೆಲ್ಲ ಕೆಳಗೆ ನಿಮಗೆ ಹೆಂಗೆ ಸರ್ ಕಾಮೆಂಟ್ ಮಾಡಿ ಹೇಳ್ರಿ. ಹಾಗೆ ಚಂದ್ರವಂಶಿ ಟೈಲರ್ ನೋಡಿಗೆ ಇದು ಹೆಂಗೆ ಅನ್ಸ ನಿಮಗೆ ಕಾಮೆಂಟ್ ಮಾಡಿರಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್
सब्सक्राइब टेक केयर एंड बाय बाय। इसके साथ पंगा ले रहा है